Hey everyone, you're watching News Insights. ಸೇವೆಯನ್ನ ಒಂದು ಜವಾಬ್ದಾರಿ. ಈ ಜವಾಬ್ದಾರಿ ಅವಕಾಶವನ್ನು ಪಕ್ಷದ ನಾಯಕ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯ, ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ಡಿ ಕೆ ಶಿವಕುಮಾರ್, ಹಿರಿಯ ನಾಯಕರು, ಇದರಲ್ಲಿ ಶ್ರೀಮಾನ್ ಪರಮೇಶ್ವರ್ ಎಚ್ ಕೆ ಪಾಟೀಲ್ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವ ತಿಮ್ಮಪ್ಪ 42 ವರ್ಷಗಳಿಂದ ಕೂಡಿ ರಾಜಕೀಯ ಮಾಡತಕ್ಕಂಥ ನಾವೊಂದು ಗುಂಪು, ಶ್ರೀಮಾನ್ KJ ಜಾರ್ಜ್, ಬಶೀರ್, ಶ್ರೀಮಾನ್ ಹರಿಪ್ರಸಾದ್, ಇವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ದೊಡ್ಡ ಜವಾಬ್ದಾರಿ ನೀಡಿದ್ದಾರೆ ಇವತ್ತು. ಹಲವು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದೇನೆ. ಸುಮಾರು ಇದು ನನ್ನ ರಾಜಕೀಯ ಯುದ್ಧದಲ್ಲಿ 4ನೇ ಬೋರ್ಡ್. 2 ಬಾರಿ ಶಾಸಕನಾಗಿ, ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷನಾಗಿ, ಕೃಷ್ಣಾ ಕಾಡ ಡೆವಲಪ್ಮೆಂಟ್ ಅಥಾರಿಟಿಯ ಅಧ್ಯಕ್ಷನಾಗಿ, ಗ್ರಾಮ ಪಂಚಾಯಿತಿ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷನಾಗಿ, ಶುದ್ಧ ಕುಡಿಯುವ ನೀರು ನೈರ್ಮಲ್ಯ ಯೋಜನೆ ಅಧ್ಯಕ್ಷನಾಗಿ, ಇವತ್ತು ನಮ್ಮ ಮತಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಛಿದ್ರವಾದಂತಹ ಕಾರಣಕ್ಕೆ ನನಗೆ ಪಕ್ಷದಲ್ಲಿ ದುಡಿಯುವಂತ ಅವಕಾಶವನ್ನು ಕೊಡ್ತಾ ಬಂದಿದ್ದಾರೆ. ಈ ಹಿಂದೆ ಸುಮಾರು 6 ವರ್ಷದಿಂದ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೇವೆಯನ್ನು ಗುರುತಿಸಿ ಅವಕಾಶ ಕೊಟ್ಟಿದ್ದಾರೆ. ಸಮರ್ಥವಾಗಿ ನನ್ನ ಆಡಳಿತದ ಅನುಭವದ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ವಿಶ್ವಾಸ. ಸರ್, ಟರ್ಮ್ ಕಮ್ಮಿ ಇದೆಯಲ್ಲ ಸರ್, 2.5 ವರ್ಷ ಟರ್ಮ್ ಕಮ್ಮಿ ಇದೆ. ಅದನ್ನ 4 ವರ್ಷ ದುಡಿಯುವ ಹಾಗೆ, 4 ವರ್ಷದ ಅವಧಿಯಲ್ಲಿ 2 ವರ್ಷದಲ್ಲಿ ಎಷ್ಟು ಕೆಲಸ ಮಾಡಬಹುದು, ದಿನಕ್ಕೆ ಎಷ್ಟು ತಾಸುಗಳ ಕೆಲಸ ಮಾಡಿದ್ರೆ ನಾವು ಅದನ್ನು ಮುಟ್ಟಬಹುದು ಅನ್ನೋದು ಒಂದು ನನ್ನ ಅಸೆಸ್ಮೆಂಟ್. ಬೆಳಿಗ್ಗೆ 8-9ರಿಂದ ರಾತ್ರಿ 9-10ವರೆಗೆ ಕೆಲಸ ಮಾಡಿ. ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ನಾವು ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಅಲ್ಲ ಇದು, ಕೈಗಾರಿಕಾ ಮೂಲಸೌಕರ್ಯ ಮೂಲಸೌಕರ್ಯ ಅಭಿವೃದ್ಧಿ ಅಭಿವೃದ್ಧಿ ನಿರ್ಮಾಣ ಮಾಡ ಏನು ಒಂದು ಕೈಗಾರಿಕೆ ಅಂತಾಗಲಿ, ಸಿವಿಲ್ ಏವಿಟೇಷನ್ ವಿಮಾನ ನಿಲ್ದಾಣ ಅಂತಾಗಲಿ, ಅವುಗಳಿಗೆ ರೈಲ್ವೆ ಮೂಲ ಸೌಕರ್ಯವನ್ನ ಒದಗಿಸಿಕೊಡುವಂತಹ ಒಂದು ಸಂಸ್ಥೆ. ಸರ್, ಸ್ಥಳೀಯ ಮಟ್ಟ ಚುನಾವಣೆ ಬರ್ತಾ ಇದೆ, ಹೇಗೆ ಪ್ರಿಕಾಷನ್ಸ್ ತಗೊಳ್ತಾ ಇದ್ದಾರೆ ಸರ್? ಸ್ಥಳೀಯ ಬರಲಿರುವಂತಹ ಚುನಾವಣೆಗೆ ಈ ಒಂದು ಕಾರ್ಪೊರೇಷನ್ ಅಷ್ಟೊಂದು ಸಂಬಂಧಪಡ್ತಕ್ಕಂಥದ್ದು ಇದಿಲ್ಲ. ಆದರೆ ಪಕ್ಷ ಅದನ್ನ ಗೆಲ್ಲುವಲ್ಲಿ ತನ್ನದೇ ಆದಂತಹ ಒಂದು ಪ್ರಯತ್ನವನ್ನ ಮತ್ತು ಈಗಾಗಲೇ ಒಂದು ವ್ಯವಸ್ಥೆ ಸರ್, ಈಗ ಬೇರೆ ಬೇರೆ ನಗರಗಳು ಇನ್ನೂ ಕೂಡ ಏರ್ಪೋರ್ಟ್ಗಳ ಅವಶ್ಯಕತೆ ಇದೆ. ತಾವು ಈ ಒಂದು ಮೂಲಸೌಕರ್ಯ ಅಭಿವೃದ್ಧಿ ನಿರ್ಮಾಣ ಅಧ್ಯಕ್ಷ ನಾನು ಇವತ್ತು ಅಧಿಕಾರ ಸ್ವೀಕಾರ ಮಾಡಿದ್ದೇನೆ. ನಮ್ಮ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಬೇಕು. ಇಲ್ಲಿರ್ತಕ್ಕಂಥ ಕರಾರುಗಳೇನು, ಕಂಡೀಷನ್ ಏನು. ಉದಾಹರಣೆ, ಒಂದು ಏರ್ಪೋರ್ಟ್ನಿಂದ ಒಂದು ಏರ್ಪೋರ್ಟ್ಗೆ ಎಷ್ಟು ಕಿಲೋಮೀಟರ್ ಅಂತರ ಇರಬೇಕು ಅನ್ನುವಂಥದ್ದು. ಒಂದು ಏರ್ಪೋರ್ಟ್ಗೆ 200 ಎಕರೆ ಜಾಗ ಬೇಕಂತ, ಒಂದು ಏರ್ ಸ್ಟ್ರಿಪ್ಗೆ 10-12 ಎಕರೆ ಜಾಗ ಬೇಕಂತ. ಈ ನಮ್ಮಲ್ಲಿ 13 ಶುಗರ್ ಫ್ಯಾಕ್ಟ್ರಿಗಳಿವೆ ಬಾಗಲಕೋಟೆ, ಬಿಜಾಪುರದಲ್ಲಿ ಈಗಾಗಲೇ ಒಂದು ಏರ್ಪೋರ್ಟ್ ಆಗುವಂತ ಹಂತದಲ್ಲಿದೆ. ನಾಳೆ ಸುಪ್ರೀಂ ಕೋರ್ಟ್ನಲ್ಲಿ ಒಬ್ಬರು ಎನ್ವಿರಾನ್ಮೆಂಟ್ ಡಿಸ್ಟರ್ಬೆನ್ಸ್ ಅನ್ನುವಂಥ ಆಧಾರದ ಮೇಲೆ ಕೇಸ್ ಹಾಕಿದ್ದಾರೆ. ಕಪಿಲ್ ಸಿಬಾಲ್ ಅವರು ವಕಾಲತ್ತನ್ನು ಬಯಸುತ್ತಿದ್ದಾರೆ. ಅದು ಏನಾಗುತ್ತೋ ಅದನ್ನು ನೋಡಿ, ಅದೇನಾದರೂ ಸ್ಟೇ ವೇಕೆಂಟ್ ಆದರೆ ಸಮರೋಪಾದಿಯಲ್ಲಿ ಆ ಕೆಲಸವನ್ನು ನಾವು ನಿರ್ವಹಿಸಿ
ಲೋಕ ಅಂದ್ರೆ ಅದು ತುಂಬಾ ಬಹಳ ವರ್ಷಗಳಿಂದಲೇ ಸ್ಯಾಂಕ್ಷನ್ ಆಗಿತ್ತು. ಅದು ಯಾಕೆ ನೆನಪಿಟ್ಟಿದ್ದೀವಿ? ಅದೇ ಇವೆಲ್ಲ ಡಿಸ್ಟರ್ಬೆನ್ಸ್ ಆಗುತ್ತೆ. ಇನ್ನೇನು ಒಂದು ಹಂತದಲ್ಲಿ ಕೆಲಸ ಸಾಕಿತ್ತು. ಬೆಂಗಳೂರಲ್ಲಿ ಎರಡು ಕಡೆ ಏರ್ಪೋರ್ಟ್ ಕಡೆ ಈಗಾಗಲೇ ಒಂದಿದೆ ಇವತ್ತು ನಡೆದಿರ್ತಕ್ಕಂಥದ್ದು. ಅದಕ್ಕೆ ಮೂಲ ಸೌಕರ್ಯ ಏನ್ ಬೇಕನ್ನೆಲ್ಲ ಒದಗಿಸಲಾಗಿದೆ. ಇನ್ನೂ ಕೂಡ ಏರ್ಪೋರ್ಟಿನ ಹತ್ತಿರ, ಉದಾಹರಣೆ ಹುಬ್ಬಳ್ಳಿ ಬಿಜಾಪುರ, ಅಲ್ಲಿ ಬಹಳ ದೂರ ಹೋಗಿ ಲಾಜಿಂಗ್ ಗೀಜಿಂಗ್ ವ್ಯವಸ್ಥೆಗೆ ಹುಡುಕಾಡೋದಕ್ಕಿಂತ ಏರ್ಪೋರ್ಟಿನ ಹತ್ತಿರವೇ ಒಂದು ಹೋಟೆಲ್ಗಳನ್ನ ನಿರ್ಮಾಣ ಮಾಡುವಂಥದ್ದು. ಅದರ ಜೊತೆಗೆ ಹಿಸ್ಟಾರಿಕಲ್ ಪ್ಲೇಸಸ್, ಉದಾಹರಣೆ ಪಟ್ಟದಕಲ್ಲು, ಐಹೊಳೆ, ಬಾದಾಮಿ, ಇಲ್ಲೆಲ್ಲ ಸಾಕಷ್ಟು ಜನರು ಬರ್ತಾರೆ. ಹಾಸನ ಏರ್ಪೋರ್ಟ್ ಪ್ರಗತಿ ಇದೆ. ಚಿಕ್ಕಮಗಳೂರಿನಲ್ಲಿ ಇನ್ನೂ ಅದೇನು ಸ್ವಾಧೀನ ಮಾಡಿ, ಶಿವಮೊಗ್ಗದಲ್ಲಿ 2 ಫ್ಲೈಟ್ಗಳು ಇವೆ. ಈಗ ನಾಳೆ ಮಧ್ಯಾಹ್ನನೇ ಅಲ್ಲಿಯ ಮೂಲಭೂತ ಸೌಕರ್ಯಗಳ ಒಂದು ಪ್ರಗತಿಯನ್ನು ವೀಕ್ಷಿಸಲು ಹೋಗ್ತಾ ಇದ್ದೆ.